92 ಲಾಗ್ ಹಾಕ್ತೀನಿ. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಮಿನಿ ಲಾಗ್ ಅಂತೇಳಿ. ಹಾಯ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ. ಫ್ಯಾಮಿಲಿ ಇವತ್ತಿನ ಲಾಗ್ ನಾ ಸ್ಟಾರ್ಟ್ ಮಾಡತ್ತಿದ್ದೆ ನಮ್ಮ ಮನೆಯಿಂದ. ಫ್ಯಾಮಿಲಿ ಮುಂದೆ ನಿಮ್ಮ ಹತ್ರ ಒಂದು ಇದನ್ನ ಹೇಳ್ಬೇಕ್ರಿ ಫ್ಯಾಮಿಲಿ ವಿಷಯ. ಈ ಲಾಗ್ ಭಾಳ ಅಂದ್ರೆ ಭಾಳ ಇದಾಗಿರ್ತೈತಿ, ಒಂದಿಟ್ಟು ಇಂಟ್ರೆಸ್ಟ್ ಆಗಿರ್ತೈತಿ ನಿಮಗೆ. ಮತ್ತು ಫ್ಯಾಮಿಲಿ ನಾನು ಮಿನಿ ಲಾಗ್ ಮಾಡಕತ್ತೆ ಒಂದು 100 days ಚಾಲೆಂಜ್ ತೊಗೊಂಡಿದ್ದೆ. ನಾನು 100 ಮಿನಿ ಲಾಗ್ ಮಾಡ್ತೇನಂತೆ. ಆದ್ರೆ ನಾನು 10 11 ಮಾಡಿ ಕೈ ಬಿಟ್ಟಿದ್ದೆ. ಯಾಕಂದ್ರೆ ಕಾಲೇಜ್ ಇತ್ತು ರೀ ಫ್ಯಾಮಿಲಿ ನಂದು. ಹಿಂಗಾಗಿ ಕಾಲೇಜ್ ಒಂದಿತ್ತು, ಎಕ್ಸಾಮ್ ಇದ್ದು, ನಂದು ಫೋನ್ ಸ್ಟೋರೇಜ್ ಇದ್ರಿಗಿಲ್ಲ. ಸೊ ಫ್ಯಾಮಿಲಿ 100 ಮಿನಿ ಲಾಗ್ ಚಾಲೆಂಜ್ ಒಳಗೆ ಅದ್ರೊಳಗೆ 11 10 ಮುಗಿಸೇನ್ರಿ. ಈಗ ಇನ್ನು 90 ಯಾವಾಗ ಸ್ಟಾರ್ಟ್ ಮಾಡ್ತೇನಂತ ಈ ಲಾಗ್ಗಳೊಳಗೆ ಹೇಳ್ತೇನೆ ರೀ ಫ್ಯಾಮಿಲಿ. ಇನ್ಮ್ಯಾಗ ಯೂಟ್ಯೂಬ್ ಒಳಗೆ ಡೈಲಿ ಲಾಗ್ ಜೊತೆ ಮಿನಿ ಲಾಗು ಬರ್ತಿರ್ತಾವ. ಯಾವಾಗ ಅಂದ್ರೆ ಹೇಳಿದಾರೆ ಫ್ಯಾಮಿಲಿ ಡೇಟ್ ಹೇಳ್ತೇನೆ ರೀ. ಈಗಲ್ಲ, ಆದರೆ ಈಗ ಇದ್ದೇನೆ ರೀ ನಾನು. ಯಾವಾಗಿಂದ ಸ್ಟಾರ್ಟ್ ಮಾಡ್ತೇನಂತ ಹೇಳ್ತೇನೆ ರೀ. ಹಂಗೆ ಸ್ಟೇ ಟ್ಯೂನ್ ಆಗಿರಿ, ನೋಡ್ರಿ. ಈಗಿದ್ದೇನೆ ರೀ ಫ್ಯಾಮಿಲಿ. ಈಗದ ಅದನ್ನು ಕುಂತ ಫೋನ್ನೊಳಗೆ ಸರ್ಚ್ ಮಾಡಿ, ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡಿ, ಎಲ್ಲ ಒಂದಿಷ್ಟು ಕಾಂಟೆಂಟ್ ಹುಡ್ಕೊಂಡು ಕಾಂಟೆಂಟ್ ಬರೋದ. ಈಗ ಟೈಮ್ ಬಂದು 10 ಗಂಟೆ ಆಗೈತೆ ರೀ ಫ್ಯಾಮಿಲಿ. 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ಕಾಂಟೆಂಟ್ ಹುಡ್ಕಕ್ಕೆ, ಕಾಂಟೆಂಟ್ ಬರೆಯೋಕೆ. ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡು ಇನ್ನಿಂದನೇ ಯೋಚನೆ ಮಾಡತ್ತೀನಿ ರೀ. ಸ್ಟಾರ್ಟ್ ಮಾಡ್ಬೇಕು ಅಂತೇಳಿ. ಈ ಯೂಟ್ಯೂಬ್ ಒಳಗೆ ಡೈಲಿ ಲಾಗ್ ಜೊತೆ ಮಿನಿ ಲಾಗು ಬರ್ತಿರ್ತಾವ. ಅದು ಎಷ್ಟು ಡೈಲಿ ಹಾಕ್ತೀನೋ ಇಲ್ಲ ಒನ್ ಡೇ ಬಿಟ್ಟು ಒನ್ ಡೇ ಹಾಕ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತೈತಿ, ಆದ್ರೆ ನಿಮ್ಗೆ ಇನ್ಮ್ಯಾಗ ಹೇಳ್ತೀನಂತ. ಜಳಕ ಮಾಡಿ, ನಾಷ್ಟ ಮಾಡಿ, ಪೂಜೆ ಮಾಡಿ, ಆಮ್ಯಾಗ ನಿಮಗೆ ಹೇಳ್ತಾನಂತ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ, ಸ್ಟೇ ಟ್ಯೂನ್ ಆಗಿರಿ. ಇನ್ಮೇಲೆ ಬೇರೆನೇ ಐತಿ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ, ಆಮೇಲೆ ಸಿಗ್ತಾನಂತ. ಫ್ಯಾಮಿಲಿಗೆಲ್ಲ ಎಡಿಟ್ ಮುಗಿಸಿ, ಜಳಕ ಮಾಡಿ ಎಲ್ಲ ಒಂದು ತಾಸು ಮಕ್ಕೊಂಡಿದ್ದೇನೆ. ಎಡಿಟ್ ಎಲ್ಲ ಮುಗಿಸಿ, ಇನ್ನೊಂದು ಸ್ವಲ್ಪ ಐತೆ ಅದನ್ನ ಮಾಡ್ಬೇಕು. ಅದನ್ನೆಲ್ಲ ಮುಗಿಸಿ ಈಗ ಹೊರಗೆ ಬಂದೇನೆ ರೀ ಫ್ಯಾಮಿಲಿ. ಆಮೇಲೆ ಸಿಗ್ತಾನಂತ ಹೇಳ್ರಿ ನಿಮಗೆ ಲೈಬ್ರರಿಗೆ ಹೊಂಟೇನೆ. ಈಗ ಲೈಬ್ರರಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಒಂದಿಟ್ಟು ಹಂಗೆ ಸುಮ್ಮ ಆರಾಮೇ ಹೊತ್ತು ಲೈಬ್ರರಿಗೆ ಹೋಗಿ ಕುಂತ ಕಂಪ್ಯೂಟರ್ ಯೂಸ್ ಮಾಡಿ ಆಮೇಲೆ ಬರ್ತೇನೆ ರೀ ಫ್ಯಾಮಿಲಿ. ಆಮೇಲೆ ಸಿಗ್ತಾನೆ ಅಂತ ಹೇಳ್ರಿ ನಿಮ್ಗೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಅದಕ್ಕೆ. ಸೊ ಫ್ಯಾಮಿಲಿ ಈಗ ಲೈಬ್ರರಿಗೆ ಹೋಗಿ ಬಂದೆ ಏನ್ರಿ. ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗೆ ಏನಿಲ್ಲ ರೀ ನಿಮ್ಗೆ, ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಅಂತ. ಅದಕ್ಕೆ ವಿಡಿಯೋ ಮಾಡಲಿಲ್ಲ ಅಂದ್ರೆ ಹಂಗೆ ಸುಮ್ರಿ ಫ್ಯಾಮಿಲಿ. ಅಲ್ಲೇ ಮಾಡ್ತೇವೆ ವಿಡಿಯೋ ಮಾಡೋದು ಅಂತೇಳಿ. ದಿನ ತೋರಿಸಿದ ಅಂತೇಳಿ ವಿಡಿಯೋ ಮಾಡಲಿಲ್ಲ. ಈಗ ಮನೆಗೆ ಒಂದು ಫ್ಯಾಮಿಲಿ ಒಂದು ವಿಡಿಯೋ ಎಡಿಟ್ ಐತೆ, ಅದನ್ನು ಮಾಡಿ ನಿಮಗೆ ಹೇಳ್ತೇನೆ ಬರೀ. ನಾನು ಯಾವಾಗ ಸ್ಟಾರ್ಟ್ ಮಾಡ್ತೇನೆ ಮಿನಿ ಲಾಗ್ ಅಂತೇಳಿ ಬರೀ. ಓಕೆ ಫ್ಯಾಮ್ಸ್, ಫೈನಲಿ ನಿಮ್ಗೆ ನಾನು ಹೇಳ್ಬಿಡ್ತೇನೆ ರೀ. ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ, ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಮಿನಿ ಲಾಗ್ ಅಂತೇಳಿ. ಸೊ ಫ್ಯಾಮಿಲಿ ಅದಕ್ಕಿಂತ ಮೊದಲು ಒಂದು ವಿಷಯ ಹೇಳ್ಬೇಕು. ನಾ ಎದಕ್ಕೆ ಸ್ಟಾರ್ಟ್ ಮಾಡತ್ತೇನೆ ಹೊಳ್ಳೆ ಅಂತ ಹೇಳತ್ತೀನಿ ರೀ ನಿಮ್ಗೆ. ನಾ ಎದಕ್ಕೆ ಸ್ಟಾರ್ಟ್ ಮಾಡೀನಿ, ಆಗ ಸ್ಟಾರ್ಟ್ ಮಾಡಿದ್ದೆ, ಆಗ ಬಿಟ್ಟಿದ್ದೆ ಆಗ್ಬಿಡ್ಬೇಕಿಲ್ಲ. ಹೊಳ್ಳೆ ಸ್ಟಾರ್ಟ್ ಮಾಡಿದೆ ಅಂತ ಕೇಳ್ಬೋದು. ಆದ್ರೆ ನಾ ಅದಕ್ಕೆ ಈಗ ಹೇಳ್ಬಿಡ್ತೇನೆ ರೀ ಅದನ್ನು ಎದಕ್ಕೆ ಸ್ಟಾರ್ಟ್ ಮಾಡಿದೆ ನಾ ಹೊಳ್ಳೆ ಅಂತೇಳಿ. ನಾವು ಹೊಳ್ಳೆ ಎದಕ್ಕೆ ಸ್ಟಾರ್ಟ್ ಮಾಡೀನಿ ಅಂದ್ರೆ, ಆಗ ನಾನು ಚಾಲೆಂಜ್ ತೊಗೊಂಡಿದ್ದೆ ರೀ. ನಾನು 100 ದಿನ ಅಪ್ಲೋಡ್ ಮಾಡ್ತೇನೆ ನಾನು 2 ದಿವಸಕ್ಕೊಮ್ಮೆ ಅಂತೇಳಿ. ಡೈಲಿ ಅಪ್ಲೋಡ್ ಮಾಡ್ತೇನೆ ಅಂತೇಳಿ. ಆದರೆ ನಾನು ಕಂಟಿನ್ಯೂ ಆಗಿ 8 ದಿನ ಅಷ್ಟು ಅಪ್ಲೋಡ್ ಮಾಡಿದೆ. 8 ರಿಂದ 9 ದಿನ ಅಷ್ಟೇ. ಆಗಳ 11 ಅಂದಿದ್ದೆ, ಆದ್ರೆ ನಾನು ಆಗಳ ಎನ್ಸಿರಿ 8 ದಿನ ಆಗ್ತದೆ. 8 ದಿನ ಇದ್ದು 8 ಲಾಗ್ ಹಾಕಿದೆ ನಾನು. 8 ದಿನ ಹಾಕಿದೆ ನಾನು ಲಾಗ್. 8 ದಿನ ಡೈಲಿ ಲಾಗ್ ಹಾಕಿದೆ, ಮಿನಿ ಲಾಗ್. ಅದು 2 ನಿಮಿಷ 3 ನಿಮಿಷದ ಮಿನಿ ಲಾಗ್ ಹಾಕಿದೆ. ಆಗ ನನ್ನ ಫೋನು ಹ್ಯಾಂಗ್ ಹೊಡ್ಯಾಕತ್ತೆ. ಮತ್ತು ಹಿಂಗಾಗಿ ನಾ ಬಿಟ್ಟೆ. ಹ್ಯಾಂಗೂ ಹೊಡ್ಯಾತಿದ್ದ. ಇನ್ನೊಂದು ಕರ್ನಾಟಕ ಫ್ಯಾಮಿಲಿ ಕಾಲೇಜ್ ಇತ್ತು ನಂದು, ಎಕ್ಸಾಮು ಇದ್ದು, ಕಾಲೇಜು ಇತ್ತು. ಹಿಂಗಾಗಿ ನಾನು ಡೈಲಿ ಲಾಗ್ ಅದನ್ನು ಅಪ್ಲೋಡ್ ಮಾಡಲಿಲ್ಲ. ಅಂದರೆ ಡೈಲಿ ಮಿನಿ ಲಾಗ್ ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡ್ತಿದ್ದೆ ನಾನು. ಮಿನಿ ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ರೀ ನನಗೆ. ಹಿಂಗಾಗಿ ನಾನು ಬಿಟ್ಟುಬಿಟ್ಟೆ ಒಂದಿಷ್ಟು ದಿನ ಅಪ್ಲೋಡ್ ಅಂತೇಳಿ. 1 ತಿಂಗಳು 2 ತಿಂಗಳು 3 ತಿಂಗಳು ಹಂಗೆ 6-7 ತಿಂಗಳು ಹೋದ್ರಿ ಫ್ಯಾಮಿಲಿ. ಅದು 7 ತಿಂಗಳು ಆಯ್ತು ಫ್ಯಾಮಿಲಿ ನಾ ಮಿನಿ ಲಾಗ್ ಬಿಟ್ಟು. 6 ರಿಂದ 7 ತಿಂಗಳು ಆಯ್ತು ನಾ ಮಿನಿ ಲಾಗ್ ಬಿಟ್ಟು. ಹೊಳ್ಳಿ ಬಿಟ್ಟೇ ಇಲ್ರಿ ನಾನು. ಹಿಂಗಾಗಿ ನಾನು 100 ದಿನ ಚಾಲೆಂಜ್ ನೋಡಿದ್ನಲ್ರಿ ಫ್ಯಾಮಿಲಿ.
ಹಂಗೆ ರೀ ಒಂದು 8 ದಿನ ಅಪ್ಲೋಡ್ ಮಾಡಿದೆ. ಆಮ್ಯಾಗ ಈಗ ನಿನ್ನೆಲ್ಲ ಮಾಡಿ ಹೊಳಿತಾರೆ ನನಗೆ ಫ್ಯಾಮಿಲಿ ಅದು ಹೊಳ್ಳಿಯಾಗ ನಾ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ಬಾರ್ದು ಅಂತೇಳಿ. ಸೊ ಫ್ಯಾಮಿಲಿ ಅದಕ್ಕೆ ಹೊಳ್ಳಿ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. 100 ದಿನ ಮುಗಿಸಿಂದ ಯೋಚನೆ ಮಾಡೋಣ್ರಿ ಫ್ಯಾಮಿಲಿ, ಆಮ್ಯಾಗ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಬೇಡ ಅಂತೇಳಿ. ಈಗ ಮಾತ್ರ ಡೈಲಿ ವ್ಲಾಗ್ ಅಪ್ಲೋಡ್ ಆಗತ್ತಾವ ಯೂಟ್ಯೂಬ್ ಒಳಗೆ. ಹೋಗ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾರು ಫಸ್ಟ್ ಟೈಮ್ ನೋಡತ್ತೀರಿ ಲೈಕ್ ಮಾಡ್ರಿ ಹಂಗೆ. ಸೊ ಫ್ಯಾಮಿಲಿ ಈ ವ್ಲಾಗ್ ನಾ ಮಿನಿ ವ್ಲಾಗ್ ಹೊಳ್ಳಿ ಸ್ಟಾರ್ಟ್ ಮಾಡೋಕೆ ಕಾರಣ ಏನಂದ್ರೆ ಡೈಲಿ ಅಪ್ಲೋಡ್ ಮಾಡತ್ತೇನಲ್ರಿ ಈಗ ನಾನು ಯೂಟ್ಯೂಬ್ ಒಳಗೆ, ಅವಕ್ಕೆ ರೀಚ್ ಸಿಗೋಲ್ಲ, ಶಾರ್ಟ್ಸಿಗೂ ರೀಚ್ ಸಿಗೋಲ್ಲ, ಯೂಟ್ಯೂಬ್ ವಿಡಿಯೋಕ್ಕೂ ರೀಚ್ ಸಿಗೋಲ್ಲ. ಡೈಲಿ ಅಪ್ಲೋಡ್ ಮಾಡತ್ತೇನಂದ್ರು ಎದಕ್ಕೆ ರೀಚ್ ಸಿಗೋಲ್ಲ ಗೊತ್ತಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮ್ ಒಳಗೆ ಮೊದಲು ಬೆಳೆದೆ, ಆಮ್ಯಾಗ ಯೂಟ್ಯೂಬ್ನಾಗ ಕಂಟಿನ್ಯೂ ಇರ್ತೇನೆ ರೀ. ನಾ ಈಗ ಡೈಲಿ ಅಪ್ಲೋಡ್ ಮಾಡ್ತಿರ್ತೇನೆ ಯೂಟ್ಯೂಬ್ ಒಳಗೆ, ಆದ್ರೆ ಇನ್ಸ್ಟಾಗ್ರಾಮ್ ಒಳಗೂ ಅಪ್ಲೋಡ್ ಮಾಡ್ಕೊಂತ ಅಲ್ಲೆಟ್ ಬೆಳೆದ್ವಿ ಅಂದ್ರೆ ಅಲ್ಲಿ ಫಾಲೋವರ್ಸ್ನ ಇಲ್ಲಿ ತಂದು ಸಬ್ಸ್ಕ್ರೈಬರ್ಸ್ ಮಾಡಿ, ಅಲ್ಲಿ ಫಾಲೋವರ್ಸ್ ಇದ್ದಾರೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಮಾಡ್ಬೇಕು ಅಂತೇಳಿ ಅಂದ. ಆದ್ರೆ ಇದು ಯೂಟ್ಯೂಬ್ ಒಳಗೆ ಡೈಲಿ ಅಪ್ಲೋಡ್ ಆಗ್ತಿರ್ತೈತೆ ರೀ ಫ್ಯಾಮಿಲಿ ವ್ಲಾಗ್. ಅದಕ್ಕೆ ಇನ್ಸ್ಟಾಗ್ರಾಮ್ ಸ್ವಲ್ಪ ಬೆಳೆದ ಯೂಟ್ಯೂಬಿಗೆ ತರೋಣ ಅಂತೀರಿ ಫ್ಯಾಮಿಲಿ. ನಾವು ಫಾಲೋವರ್ಸನ್ನ ಸಬ್ಸ್ಕ್ರೈಬರ್ಸ್ನಾಗ ಕನ್ವರ್ಟ್ ಮಾಡೋದ್ರಿ ಹಿಂಗಾಗಿ. ಸೊ ಫ್ಯಾಮಿಲಿ ನೋಡಿರಿ, ನಾ ಎದಕ್ಕೆ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ಅಂದರೆ ಮೊನ್ನೆ ನಾನು ಒಂದು ವಾರದಿಂದ ಅಪ್ಲೋಡ್ ಮಾಡಿದ್ದೆ ನಾ ಮಿನಿ ವ್ಲಾಗ್ ಇದನ್ನು ಶಾರ್ಟ್ಸ್. ಇದಕ್ಕೆ ನಾನು ಯೂಟ್ಯೂಬ್ ಚಾನಲಿಗೆ ಎಷ್ಟು ಹೊಡಿತು ನೋಡ್ರಿ ಫ್ಯಾಮಿಲಿ, ಒಂದು ವಾರ ಆತ್ರಿ ನಾನು ಅಪ್ಲೋಡ್ ಮಾಡಿದನು. ಒಂದು 11 ವ್ಯೂಸ್ ಬಂದೈತೆ ರೀ. ಇದು 2 ವಾರ ಆಯ್ತು, 44 ವ್ಯೂಸ್. ಇವೆಲ್ಲ ಚಲೋ ಬಂದಾರಿ ಫ್ಯಾಮಿಲಿ. 1.1K ವ್ಯೂಸ್ ಬಂದೈತೆ ರೀ. ಇದು ತಡ್ರಿ ನಿಮ್ಗೆ ತೋರಿಸ್ತೀನಿ. ಇದು 1.1K ವ್ಯೂಸ್ ಬಂದೈತಿ. ಇದು 1.6K, 1.8K, 1.9K, 1.9K, 1.7K, 142. ಇವು ಲಾಗ್ ರೀ ಫ್ಯಾಮಿಲಿ. ಇವು ಇದಲ್ರಿ ಲಾಗ್ ಇದೆ 505. ಇದು ಲಾಗ್ ಅಲ್ಲ, ಇದು ಲಾಗ್ ರೀ ಫ್ಯಾಮಿಲಿ. ಇದೆ 369 ವ್ಯೂಸ್ ಬಂದೈತಿ. ಇದು ಲಾಗ್ 31 ವ್ಯೂಸ್, 1.5K. ಇದು ಹೈಯೆಸ್ಟ್ ನಂದು ಲಾಗ್ ಓಡಿದ್ರಿ ಫ್ಯಾಮಿಲಿ. ಇದು ಲಾಗ್ 234. ಇಷ್ಟಿಷ್ಟು ಓಡಾತಾವ್ರಿ. ಯೂಟ್ಯೂಬ್ ವೀಡಿಯೋಸು ತೋರಿಸ್ತೇನೆ ಬರ್ರಿ ನಿಮ್ಗೆ ಎಷ್ಟು ಓಡ್ಯಾವಂತ. ಇದು ನಂದ ಚಾನಲ್ ರೀ, ಮತ್ತು ಡಾರ್ಲಿಂಗ್ ವಿಶಾಲ್ ಅಂತ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫ್ಯಾಮಿಲಿ. 70 ಸಬ್ಸ್ಕ್ರೈಬರ್ಸ್ ಅದಾರ ನೋಡಿರಿ ಫ್ಯಾಮಿಲಿ. 18 ತಾಸು ಆತ್ರಿ ನಾ ಬಿಟ್ಟು. 10 ವ್ಯೂಸ್. ನನಗೆ ಸಬ್ಸ್ಕ್ರೈಬರ್ಸ್ ಇರೋದು 70. 18 ತಾಸಿಗೆ ಬರೀ 10 ವ್ಯೂಸ್ ಬಂದೈತೆ ರೀ ನನಗೆ. ಇಲ್ಲಿ ನೋಡಿರಿ ಫ್ಯಾಮಿಲಿ, ಇದು 1 ದಿನಕ್ಕೆ 11 ವ್ಯೂಸ್, 2 ದಿನಕ್ಕೆ 21, 3 ದಿನಕ್ಕೆ 106. ಇದು ಚಲೋ ಬಂದೈತೆ. 4 ದಿನಕ್ಕೆ 38, 5 ದಿನಕ್ಕೆ 58, 6 ದಿನಕ್ಕೆ 77. ಹಿಂಗೆ ಬಂದವ್ರಿ ಫ್ಯಾಮಿಲಿ ಅವು. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಬೆಳಿಬೇಕಂತ ಈಗ ಓಡೋದಿಲ್ಲ ಬಿಡ್ರಿ. ಅವು ಆದರೂ ನನಗೆ ಅನ್ಸಿದ ಮಟ್ಟಿಗೆ ಈಗ ಓಡಂಗಿಲ್ಲ ಅವ. ಹಂಗೆ ಕನ್ಸಿಸ್ಟೆನ್ಸಿ ಇರ್ಬೇಕು, ಡಿಸಿಪ್ಲಿನ್ ಇರ್ಬೇಕು. ಹಂಗೆ ಆಮ್ಯಾಗ ಅಪ್ಲೋಡ್ ಮಾಡ್ಕೊಂಡು ಡೈಲಿ ಅಪ್ಲೋಡ್ ಮಾಡ್ಬೇಕು, ಅವಾಗ ಓಡ್ತಾವ ಅಂತ ಗೊತ್ತೈತೆ ನನಗೆ. ಆದ್ರೂ ನಾನು ಎಷ್ಟು ವೀಡಿಯೋ ಹಾಕೇನಂದ್ರೆ 87 ವೀಡಿಯೋ ಹಾಕೇನ್ರಿ ಫ್ಯಾಮಿಲಿ ನಾ ಕನ್ಸಿಸ್ಟೆನ್ಸಿಯಿಂದ. ಇನ್ನೂ ಬೆಳೆದಿಲ್ಲ. ಅದರ ಸಂಬಂಧ ಇನ್ನೂ ಒಂದು ರೀಚ್ ಸಿಗೋಲ್ಲ ನನಗೆ. 100 ಸಬ್ಸ್ಕ್ರೈಬರ್ಸ್ ಆಗಿಲ್ಲ, 87 ವೀಡಿಯೋ ಹಾಕಿದ್ರು. ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಮಿನಿ ವ್ಲಾಗ್ ಮಾಡ್ಕೊಂತ, ಇದ್ರೊಳಗೂ ಡೈಲಿ ವ್ಲಾಗ್ ಮಾಡ್ಕೊಂತ, ಇನ್ಸ್ಟಾಗ್ರಾಮ್ಗೂ ಮಿನಿ ವ್ಲಾಗ್ ಮಾಡ್ಕೊಂತ ಅಪ್ಲೋಡ್ ಮಾಡ್ಬೇಕು ಅನ್ಕೋತ ಬೆಳಿಬೇಕು ಅನ್ನೋದು ನನ್ನ ತಲೆಯಾಗೈತೆ ಫ್ಯಾಮಿಲಿ. ಅದಕ್ಕೆ ಆ 100 ದಿನ ನಾನು ಇನ್ನೂ ಕಂಟಿನ್ಯೂ ಮಾಡ್ತೇನೆ ರೀ. ನಾನು 8 ದಿನ ಅಷ್ಟೇ ಮುಗಿದೈತಿ. 100 ದಿನ ಒಳಗೆ ಒಂದು 100 ಡೇಸ್ ಒಳಗೆ 8 ದಿನ ಅಷ್ಟೇ ಮುಗಿದೈತಿ. ಈಗ ಇನ್ನು 92 ದಿನ ಉಳಿದೈತಿ. 92 ವ್ಲಾಗ್ ಹಾಕ್ತೇನೆ. ಅದು ಎಷ್ಟು ದಿನಕ್ಕೊಮ್ಮೆ ಹಾಕ್ತೇನೆಂದ್ರೆ ಇನ್ನೂ ಡಿಸೈಡ್ ಆಗಿಲ್ಲ ರೀ. ನಾನು ತಲೆಯಾಗ ಕುಂತಿದ್ದೆ 2 ದಿವ್ಸಕ್ಕೊಮ್ಮೆ ಹಾಕ್ಬೇಕಂತ. ಯಾಕಂದ್ರೆ ಯೂಟ್ಯೂಬ್ ಒಳಗೆ ಡೈಲಿ ಅಪ್ಲೋಡ್ ಮಾಡ್ಬೇಕು, ಮಿನಿ ವ್ಲಾಗ್ ಡೈಲಿ ಅಪ್ಲೋಡ್ ಮಾಡ್ಬೇಕಂದ್ರೆ ಆಗಂಗಿಲ್ಲ ನನ್ನ ಕಡೆ. ಅದನ್ನು ಎಡಿಟ್ ಮಾಡ್ಬೇಕು, ಇದನ್ನು ಎಡಿಟ್ ಮಾಡ್ಬೇಕಂದ್ರೆ ಆಗಲ್ಲ. ನಡಕ್ಕೆ ರೀಲ್ಸ್ ಮಾಡ್ತಿರ್ತೇವೆ. ಅದಕ್ಕೆ ಎಲ್ಲ ಒಮ್ಮೆ ನಮ್ಮ ಕಡೆ ಯಾರು ಎಡಿಟರ್ಸ್ ಇಲ್ಲ. ನಾನೇ ಎಡಿಟ್ ಮಾಡ್ಬೇಕು, ನಾನೇ ವಿಡಿಯೋ ಮಾಡ್ಬೇಕು. ಹಿಂಗಾಗಿ ಡೈಲಿ ವ್ಲಾಗ್ ಅಪ್ಲೋಡ್ ಆಗ್ತಿರ್ತಾವೆ ಯೂಟ್ಯೂಬ್ ಒಳಗೆ. ಆ ಮಿನಿ ವ್ಲಾಗ್ನ ಇನ್ಸ್ಟಾಗ್ರಾಮ್ ಒಳಗೆ ಡಾರ್ಲಿಂಗ್ ವಿಶಾಲ್ ಅನ್ನೋ ಇನ್ಸ್ಟಾಗ್ರಾಮ್ ಚಾನಲ್ ಒಳಗೆ, ಇನ್ಸ್ಟಾಗ್ರಾಮ್ ID ಒಳಗೆ 2 ದಿವ್ಸಕ್ಕೊಮ್ಮೆ ಅಪ್ಲೋಡ್ ಮಾಡ್ಬೇಕಂತ ನಾ ಮಾಡೇನಿ ರೀ ನೋಡಿ. 2 ದಿವ್ಸಕ್ಕೊಮ್ಮೆ ಅಪ್ಲೋಡ್ ಮಾಡ್ಬೇಕಂತ ನಾ ಮಾಡೀನಿ. ನಿಮ್ಗೆ ಹೆಂಗೆ ಅನ್ಸಿದ್ದು ಕಮೆಂಟ್ ಮಾಡಿರಿ. ನಾ ಮಾತ್ರ 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ ಅಪ್ಲೋಡ್ ಮಾಡ್ಬೇಕಂತ ಮಾಡೀನಿ. ವಾರದಾಗ 3 ವ್ಲಾಗ್ ಅಪ್ಲೋಡ್ ಆಗೇ ಬಿಟ್ಟಿರ್ತಾವೆ. ವಾರಕ್ಕೆ 3 ವ್ಲಾಗ್ ಅಪ್ಲೋಡ್ ಆಕೋರಿ ಫ್ಯಾಮಿಲಿ. ನಾನು ಇನ್ಸ್ಟಾಗ್ರಾಮ್ ಒಳಗೆ ಮಿನಿ ವ್ಲಾಗ್ ನಾ ಡೈಲಿ ಅಪ್ಲೋಡ್ ಮಾಡ್ಬೋದಿತ್ತ, ಯಾಕಂದ್ರೆ ನನಗೆ ಆಗಂಗಿಲ್ಲ. ಡೈಲಿ ವ್ಲಾಗ್ ಮಾಡ್ಬೇಕು, ಅದನ್ನು ಮಾಡ್ಬೇಕಂದ್ರೆ ಸ್ಟೋರೇಜ್ ಇಲ್ರಿ. ನನ್ನದು ಅಷ್ಟೊಂದು ಸ್ಟೋರೇಜ್ ಇಲ್ಲ. ಬೇಕಾದ್ರೆ ಫೋನ್ ತೊಗೊಂಡಿಂದ ಮಾಡೋಣ್ರಿ ಫ್ಯಾಮಿಲಿ. ಡೈಲಿ ಮಿನಿ ವ್ಲಾಗ್ ಮಾಡೋಣ್ರಿ. ಅವು ಫೋನ್ ತೊಗೊಂಡಿಂದ, ಹೊಸ ಫೋನ್ ತೊಗೊಂಡಿಂದ. ಸೊ ಫ್ಯಾಮಿಲಿ ಈಗ 2 ದಿವ್ಸಕ್ಕೊಮ್ಮೆ ಮಿನಿ ವ್ಲಾಗ್ ಬರ್ತಿರ್ತಾವೆ ಡಾರ್ಲಿಂಗ್ ವಿಶಾಲ್ ಅನ್ನೋ ಇನ್ಸ್ಟಾಗ್ರಾಮ್ ID ಒಳಗೆ. ಯಾವಾಗಿಂದ ಅಂದ್ರೆ ಇವತ್ತೆಷ್ಟು ಫ್ಯಾಮಿಲಿ ಡೇಟ್? ಜುಲೈ 7 ರೀ. ಇವತ್ತು ಜುಲೈ 7. ಯಾವಾಗಿಂದ ಅಂದ್ರೆ ಜುಲೈ 15ರಿಂದ ಬರ್ತಿರ್ತಾವ್ರಿ ಫ್ಯಾಮಿಲಿ. ಜುಲೈ 15ರಿಂದ 2 ದಿವ್ಸಕ್ಕೊಮ್ಮೆ ಮಿನಿ ವ್ಲಾಗ್ ಅಪ್ಲೋಡ್ ಹಾಕಿರ್ತಾವೆ. ಹೋಗ್ರಿ ನೋಡ್ರಿ. ಯಾರ್ಯಾರು ನೋಡಿಲ್ಲ ನನ್ನ ID ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಡಾರ್ಲಿಂಗ್ ವಿಶಾಲ್ ಅಂತೇಳಿ. ಇನ್ನೊಂದು ಡಾರ್ಲಿಂಗ್ ವಿಶಾಲ್ ವ್ಲಾಗ್ಸ್ ಅಂತ ಐತಿ, ಅದ್ರೊಳಗೆ ಬರಂಗಿಲ್ಲ ವ್ಲಾಗ್. ಡಾರ್ಲಿಂಗ್ ವಿಶಾಲ್ ಅನ್ನೋ ಮೇನ್ ಚಾನಲ್ ಒಳಗೆ ವ್ಲಾಗ್ ಬರ್ತಿರ್ತಾವೆ. ಆ ಡಾರ್ಲಿಂಗ್ ವಿಶಾಲ್ ವ್ಲಾಗ್ಸ್ ಒಳಗೆ ಯಾಕೆ ಬರಂಗಿಲ್ಲ ಅಂದ್ರೆ ಅದ್ರೊಳಗೆ ಇಶ್ಯೂ ಐತ್ರಿ ಫ್ಯಾಮಿಲಿ, ಅದ್ರೊಳಗೆ ಓಡಂಗಿಲ್ಲ. ಹಿಂಗಾಗಿ ನಾನು ಡಾರ್ಲಿಂಗ್ ವಿಶಾಲ್ ಅನ್ನೋ ಮೇನ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಕತ್ತೀನಿ. ಹೋಗ್ರಿ ಫ್ಯಾಮಿಲಿ, ಡಿಸ್ಕ್ರಿಪ್ಷನ್ ಒಳಗೆ ಐತಿ, ಅದನ್ನು ಹೋಗಿ ಫಾಲೋ ಮಾಡ್ಕೋರಿ.
ಜುಲೈ 15ರಿಂದ ಮಿನಿ ವ್ಲಾಗ್ 2 ದಿವಸಕ್ಕೊಮ್ಮೆ ಬರ್ತಿರ್ತಾವೆ. ಹೋಗ್ರಿ ಫ್ಯಾಮಿಲಿ. ಸೊ ಫ್ಯಾಮಿಲಿ ಇಷ್ಟು ಹೇಳ್ಬೇಕಿತ್ತು ನಾನು. ಮಿನಿ ವ್ಲಾಗ್ ಎದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಹೇಳೇನಿ, ಎದಕ್ಕೆ ಸ್ಟಾರ್ಟ್ ಮಾಡೀನಿ ಅನ್ನೋದು ಹೇಳೇನಿ, ಎದಕ್ಕೆ ಬಿಟ್ಟಿದ್ದು ಅನ್ನೋದು ಹೇಳೇನಿ, ಎಷ್ಟು ತಿಂಗಳು ಬಿಟ್ಟಿದ್ದು ಅನ್ನೋದು ಹೇಳೇನಿ, ಯಾವಾಗಿಂದ ಸ್ಟಾರ್ಟ್ ಮಾಡ್ತಾನೆ ಅನ್ನೋದು ಹೇಳೇನಿ. ಇನ್ನೊಮ್ಮೆ ಹೇಳ್ತಾನೆ ನೋಡ್ರಿ ಫ್ಯಾಮಿಲಿ, ಜುಲೈ 15ರಿಂದ ಸ್ಟಾರ್ಟ್ ರೀ ಫ್ಯಾಮಿಲಿ ಮಿನಿ ವ್ಲಾಗ್. ಸ್ಟಾರ್ಟ್ ಮಾಡೋಣ್ರಿ ಹಂಗಾರೆ ಮಿನಿ ವ್ಲಾಗ್ ಮಾಡೋಣ್ರಿ. ಜುಲೈ 15ರಿಂದ ಮಿನಿ ವ್ಲಾಗ್ ಸ್ಟಾರ್ಟ್. ಇನ್ಮೇಲೆ ಬೇರೆನೇ ಐತಿ. ಸೊ ಫ್ಯಾಮಿಲಿ ಬರೀ ಇನ್ಸ್ಟಾಗ್ರಾಮ್ ಅವ್ರು ಬೆಳೆದ ಯೂಟ್ಯೂಬಿಗೆ ತರೋಣ ಅಂತವ್ರನ್ನ. ಸೊ ಫ್ಯಾಮಿಲಿ ಕೈ ಭಾಳ ನೋಸತ್ತೈತಿ. ಎಷ್ಟೊತ್ತನ ಹೇಳ್ಕೊಂಡು ಎಷ್ಟು ನಿಮಿಷ ಆತಂದ್ರಿ ಫ್ಯಾಮಿಲಿ? 7 ನಿಮಿಷ ಆತ್ರಿ ನಾ ಮಾತಾಡತ್ತೀವಿ ಕಂಟಿನ್ಯೂ. ಸೊ ಈಗ ಗ್ರಂಥಾಲಯದಿಂದ ಬಂದು ಊಟ ಮಾಡ್ಬೇಕ್ರಿ ಫ್ಯಾಮಿಲಿ. ಟೈಮ್ ಬಂದೀಗ 1:11. ಸುಳ್ಳು ಹೇಳ್ದಂಗೆ ನೋಡ್ರಿ ಫ್ಯಾಮಿಲಿ, 1:11 ಮ್ಯಾಗ ಐತಿ ನೋಡ್ರಿ. 1:11 ಆಗೈತಿ. 1:11. ಸೊ ಫ್ಯಾಮಿಲಿ ಊಟ ಮಾಡಿ ಆಮೇಲೆ ಸಿಗ್ತಾನೆ ಅಂತ ಹೇಳ್ರಿ. ಈ ವಿಡಿಯೋ ಭಾಳ ಅಂದ್ರೆ ಭಾಳ ಉದ್ದಾಗೈತ್ರಿ. ಸೊ ಫ್ಯಾಮಿಲಿ ಬರೀ ಊಟ ಹತ್ತಿ ಮಾಡಿ ಆಮೇಲೆ ಸಿಗ್ತಾನೆ. ನಮ್ಮವ್ರೀಗ ಬಂದು ಅಡುಗೆ ಎತ್ತಿ ಮಾಡಿ ಹೋಗ್ಯಾರ ಸಾಲಿಗೆ. ಊಟ ಮಾಡಿ ಆಮ್ಯಾಗ ಸಿಗ್ತಾನೆ ಅಂತ ಹೇಳ್ರಿ. ನೀವು ಇನ್ನೊಂದು ಸತ ಹೇಳ್ತೇನೆ ರೀ ಫ್ಯಾಮಿಲಿ, ಜುಲೈ 15ರಿಂದ ಡೈಲಿ ವ್ಲಾಗ್ 2 ದಿವಸಕ್ಕೊಂದು ಅಪ್ಲೋಡ್ ಆಗಿರ್ತಾವೆ ಮಿನಿ ವ್ಲಾಗ್. ಇನ್ಸ್ಟಾಗ್ರಾಮ್ ಒಳಗೆ ಡಾರ್ಲಿಂಗ್ ವಿಶಾಲ್ ಅಂತ ಐತಿ, ಡಿಸ್ಕ್ರಿಪ್ಷನ್ ಒಳಗೆ ಐತಿ, ಹೋಗ್ರಿ ಫಾಲೋ ಮಾಡ್ರಿ. ಸ್ಟೇಟಿನ್ ಆಗಿರಿ ಫ್ಯಾಮಿಲಿ. ಸೊ ಫ್ಯಾಮಿಲಿ ಈಗ ಸ್ಯಾಮ್ ಸಮೀರ್ ಬ್ರೋ ವ್ಲಾಗ್ ನೋಡ್ಕೊಂತ ಊಟ ಮಾಡತ್ತೇನ್ರಿ. ಸ್ಯಾಮ್ ಸಮೀರ್ ಬ್ರೋ ವ್ಲಾಗ್ ನೋಡ್ಕೊಂತ ಊಟ ಮಾಡಿ ಆಮೇಲೆ ಸಿಗ್ತಾನೆ. ಸೊ ಫ್ಯಾಮಿಲಿ ಮಧ್ಯಾಹ್ನದಿಂದ ಅಯ್ಯೋ ನೀನು ಹಿಂಗಾರಿ ನೀನು ಕ್ಯಾಮ್ರಾ ಅಲ್ಲ ಇದನ್ನ ಆನ್ ಮಾಡಿದ ಕೂಡಲೇ, ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿದ ಕೂಡಲೇ, ವಿಡಿಯೋ ಆನ್ ಮಾಡಿದ ಕೂಡಲೇ ಲೈಟ್ ಬಂದು. ಇವತ್ತು ವಿಡಿಯೋ ಆನ್ ಮಾಡಿದ ಕೂಡಲೇ ಲೈಟ್ ಬಂದು. ಮೊನ್ನೆ ನೋಡ್ರಿ ಫ್ಯಾಮಿಲಿ, ನೀವು ಅದು ವಾಯ್ಸ್ ಹೋಗುತ್ತೆ ಅಂತ ಹಾಕೇನೆ ಅಲ್ರಿ ಫ್ಯಾಮಿಲಿ. ನನ್ನ ಫೋನ್ ಹೋಯ್ತು, ನನ್ನ ಫೋನ್ ಸೌಂಡ್ ಆಫ್ ಆಗೈತಿ ಅಂತೇಳಿ ಆ ಲಾಗ್ ಒಳಗೆ ನೋಡ್ರಿ, ಅದು ಸೇಮ್ ಹಿಂಗೆ ವಿಡಿಯೋ ಆನ್ ಮಾಡ್ಕೊ ಕರೆಕ್ಟ್ ಬಂದು ಅವತ್ತು. ಸೊ ಫ್ಯಾಮಿಲಿ ಏನು ಹೇಳಕ್ಕೆ ಬಂದಿದ್ದೆ ಅಂದ್ರೆ, ಮಧ್ಯಾಹ್ನದಿಂದ ವಿಡಿಯೋನ ವ್ಲಾಗ ಮಾಡಿಲ್ಲ. ಒಮ್ಮೆ ಸಂಜೆ ಟೈಮಿಗೆ ಒಂದು 7:15. ಮುಂಜಾನೆ ವಿಡಿಯೋ ಮಾಡಲಿಲ್ಲ ರೀ ನಾನು. ಮಧ್ಯಾಹ್ನ ಊಟ ಮಾಡಿದ ಕೂಡಲೇ ಮಕ್ಕೊಂಡು ಎಡಿಟಿಂಗ್ ಮಾಡೋದಾಯ್ತು, ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದಾಯ್ತು, ಮತ್ತು ಇವತ್ತು ಎಮ್ ಡಿ ಲೋಗರನ್ನು ಒಂದು ಅಪ್ಲೋಡ್ ಮಾಡೋದಾಯ್ತು. ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ. ಅದಕ್ಕೆ ಈಗ ಸಂಜೆ ಕ್ರಿಕೆಟ್ ಆಡಿ ಬಂದು ಈಗ ವಿಡಿಯೋ ಮಾಡಕತ್ತೀನಿ. ಈಗ ಮನೆಗೆ ಒಂದು ದೀಪ ಹಚ್ಚಿ ಸುಮ್ಮನೆ ನೋಡ್ರಿ ಹೂವು ಹಂಗೆ ಕಾಣ ನಮ್ಮವ್ವ ಇಲ್ಲ ನೋಡ್ರಿ ನಮ್ಮವ್ವ. ಸೊ ಫ್ಯಾಮಿಲಿ ಅದ ಇದಾಗಿತ್ತು ರೀ, ಅದು ಎಲ್ಲ ಇದ್ವಿ, ಅದೆಲ್ಲ ಒಣಗಿತ್ರಿ ಫ್ಯಾಮಿಲಿ. ಅದೇ ಕರೆ ನಾವು ಹೂವು ಏನು ಪ್ಲಾಸ್ಟಿಕ್ ಅದ ಅದು ನೋಡ್ರಿ ಫ್ಯಾಮಿಲಿ. ಇದು ರಿಯಲ್ ಹೂ ರೀಪ್ಪ, ಮತ್ತು ಇದು ಪ್ಲಾಸ್ಟಿಕ್ ಅಲ್ಲ, ಇದು ಹೂವು. ಸೊ ಫ್ಯಾಮಿಲಿ ಹೆಂಗಿದ್ರಿ? ಸಿದ್ದೇಶ್ವರ ಸ್ವಾಮೀಜಿ, ಶ್ರೀ ಸಿದ್ದೇಶ್ವರ ಸ್ವಾಮೀಜಿ. ಸೊ ಫ್ಯಾಮಿಲಿ ಒಂದು ಕರೆಂಟ್, ಮೊನ್ನೆನೂ ಹಂಗೆ ವಿಡಿಯೋ ಆನ್ ಮಾಡೀನಿ, ಆಗ ಕರೆಂಟ್ ಬಂದು. ಮೊನ್ನೆನೂ ವಿಡಿಯೋ ಮಾಡೀನಿ, ಆನ್ ಮಾಡೀನಿ, ಕರೆಂಟ್ ಬಂದು. ಇವತ್ತು ವಿಡಿಯೋ ಆನ್ ಮಾಡೀನಿ, ಇವತ್ತು ಕರೆಂಟ್ ಬಂದು. ಸೊ ಫ್ಯಾಮಿಲಿ ಮತ್ತೆ ಕರೆಂಟ್ ಹೋದ್ವು ರೀ ನೋಡ್ರಿ. ಇಲ್ಲೋ ಈ ಸೋಲಾರ್ ರೀ, ಮತ್ತಿದ ಕರೆಂಟ್ ಆನ್ ಮಾಡ್ರಿ, ಮತ್ತು ಇದು ಸೋಲಾರ್. ಸೊ ಫ್ಯಾಮಿಲಿ ನೋಡ್ರಲ್ಲ, ಕಾಲೇಜ್ ಹಂಗೆ ಹಾಕ್ಕೊಂಡು, ಕಾಲೇಜ್ ಪ್ಯಾಂಟ್ ಹಾಕ್ಕೊಂಡು ಕಾಲೇಜ್ ತೆಗಿಲಾರ್ದ ಬಂದು ನಾನು ಎಮ್ ಡಿ ಲಾಗರ್ ಎಕ್ಸಾಮ್ ಬರ್ಯಾಕ ಹೋದವ ಹಂಗ ಬಂದ್ರಿ ಅವ. ಬರುದ ಸಂಜೆ 6ಕ್ಕೆ ಬಂದಾನ. ಎತ್ತೆ ಕೊಡ ಅದಾಳ ನೋಡ್ರಿ. ಇದು ಈಗ ಒಂದು ಅಪ್ಲೋಡ್ ಮಾಡೋದಿತ್ತು, ಅದಕ್ಕೆ ಬಂದಾನ. ಅಪ್ಲೋಡ್ ಆಗೈತಿ ಈಗ. ಮಾಡೋದಿಲ್ಲ ಏನು ನಮ್ಮ ಮನೆಯವ್ರ ಪೇಂಟರ್, ನಾ ಬಿಸಿ ಊಟ ನೀಡಾಕ ಹೋಕ್ಕೇನಿ ಅಂತ ಹೇಳ್ತೇವ್ ನಾವು. ಇದೇನೋ ಬಂದ್ಲೆ ಇಷ್ಟೊತ್ತಾದ್ರೂ ಬಂದಿಲ್ಲ ಮನೆಯವ್ರು. ಇಷ್ಟೊತ್ತಾದ್ರೂ ಬಂದಿಲ್ಲ, ಇಷ್ಟೊತ್ತಾದ್ರೂ ಬಂದಿಲ್ಲ. 9 ಆತು. ಇನ್ ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ದು. ಸೊ ಫ್ಯಾಮಿಲಿ ಅವ್ರು ಒಂದ್ ಜೊತೆ ಲಾಗ್ ಮಾಡೋಂಗಿಲ್ಲ ಅಂತ ತಾವಂತಾನ. ಈಗ ನಮ್ಮವ್ವ ಅದಕ್ಕೇನಕತ್ ಮಾಡ್ಬೇಕು. ನಮ್ಮಪ್ಪ ಡ್ರೈವರ್, ನಮ್ಮವ್ವ ಮನ್ಯಾಗ ಉಂಡ ಮಾಡ್ಕೊತಾಳ. ಇಲ್ಲಿ ಮಾಡ್ ಕೆಲ್ಸ ಅಂದ್ರ ತವ್ರ ಮನಿಗ್ ಹೋಗ್ಕ ಅಂತ ಹೇಳ್ಬೇಕು. ಅವ್ನ ಏನೇನೋ ಹೇಳಾಕತ್ತಾಳ್ರಿ. ನಮ್ಮ ತಿಳಿ ತುಂಬ್ಸತ್ತಾರ ಇವೆಲ್ಲ ನಾ ತಂದು ನಮ್ ತಲೆ ಮ್ಯಾಗಲ್ ನಿಮ್ ಸಾಲಿಗೆ ಹೋಗ್ತಾನ, ಮನಿಗ್ ಬರ್ತಾನ, ಆರಾಮ್ ಓದ್ಕೋತಾನ, ಸೇಫ್ಟಿ ಅದಾನ. ಈಗ ಅವ್ನ್ ಬಿಡ್ನಿ ಮಸ್ತ್ ಅದಾನ. ಜೀನ್ಸ್ ಪ್ಯಾಂಟ್ ಹಾಕೊಂತಾನ, ತಾಯಿಗೆ ಹೋಗಿ ಅಂತವು, ಅಜ್ಜವು ಅಂತವು, ಕೈ ಎಲ್ಲಾ ಹರಿತಾವ. ನಾನು ಮಾಡಿ ಸಾಲ್ಯಾಗ ಮನ್ಯಾಗ. ಈಗ ಊಟ ಮಾಡಿ ಮಕ್ಕಳದಟ್ಟಾರಿ, ಊಟ ಮಾಡ್ತೇವಿ, ಮಕ್ಕೋತೇವ ಗಪ್ಪಣ. ರಗಡಾಗೈತಿ, ಮಳಿ ಹತ್ತಿ ಬಿಟ್ಟತಿ ಊರಾಗ. ಮಳಿ ಜಂಗಲ್ ಆಗೈತೆ ಅಂಚನಾ. ಇಲ್ಲ ಅಂತ್ರಿ ಮಳಿನ ನಿಂದ್ರವಲ್ರಿ. ಇಲ್ಲಿ ಮಳಿ ಯಾರು ಅದಕ್ಕೆ
ಎದಕ್ಕೆ ಜಡ ಅಂದ್ರೆ ಜಡ ಉಣ್ಣುದ ಬಿಟ್ಟು ಬಿಡುದು ಹಂಗಾಗಿರ್ತೈತ್ರಿ ಇಲ್ಲಿ ರೋಡ್. ಊಟ ಮಾಡೋಕ್ ಹೆದರಿಕೆ ಬರ್ತದ. ಊರ ಇದು ದಾಳಿ ಹೊಡಿ. ಸೊ ಫ್ಯಾಮಿಲಿ ಈಗ ಊಟ ಮಾಡಿ ಮುಕ್ಕೋಬೇಕು. ಟೈಮ್ 9 ಗಂಟೆ ಆತ, ಪುಣೆ 9 ಆತ ಅಂದ್ರೆ 8:45. ಈಗ ಒಂದು ಲಾಗ್ ಎಡಿಟ್ ಮಾಡೋದಿತ್ತೆ, ಬರೀ ಎಡಿಟ್ ಮಾಡೋದ್ರಾಗ ಹೋಗ್ತೈತ್ರಿ. ಫೋನ್ ಬಂತ ಇಲ್ಲ. ಸೊ ಫ್ಯಾಮಿಲಿ ನೋಡ್ರಿ, ಯಾರಿಲ್ಲ. ಸೊ ಫ್ಯಾಮಿಲಿ ನೋಡ್ರಿಲ್ವ, ಅದು ಇಲ್ಲಿ ತಣ್ಣಗೆ ಅದು ಮಳಿಗೆ ಇಲ್ಲಿ ಬಂದು ಮಕ್ಕೊಂಡೈತ್ರಿ. ಅದನ್ನ ನಮ್ಮ ಚಾ ಕುಡ್ಕೊ ಅಂತದನ್ನ ಆಟ ಆಡ್ಸತ್ತ. ನಮ್ಮ ಒಳ್ಳೆನ ಸರಿ ಊಟ ಬಿಡ್ಬೇ. ತೆಗಿ ಅದನ್ನ ಪೂರ್ತಿ ತೆಗಿ. ಥ್ಯಾಂಕ್ಸ್ ಹೆಂಗ್ ಕೊಡ್ತದ ನೋಡ್ರಿ. ಏನ ತಿನ್ನಕ್ ಕೊಡಾತಿ ಅನ್ನತದ ಅದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಡಗಾಲ ಕೊಡ್ತೈತೆ ಚಲಿವಿ ಚಲಿವಿ ಕಟ್ಟಿಲ್ಲ ಕರೆ ಚಲಿವಿನ ಥ್ಯಾಂಕ್ಸ್. ಎದ್ ಬಾ ಒಳಗ್ ಬಾ. ಎಲ್ಲಿ ಮಕ್ಕೊಂಡೈತ್ ನೋಡೊಂದು ಬಾಗ್ಲಿ ತಲೆ ಒಟ್ಟು ಮಕ್ಕೊಂಡ ಕಲಸಿ. ನೀ ಯಾವತ್ನ್ಯಾಗ ಚಾ ಕುಡಿಯತಿ ಬೇಗ? ಇವತ್ತಿನ ತಲೆ ಮಿಸ್ ಆಗತ್ತ ನಾನು.